ಬಸ್ನಲ್ಲಿ ಬ್ಯಾಗ್ ಇಟ್ಟು ಟ್ರಾವೆಲ್ ಮಾಡೋ ಮುನ್ನ ಹುಷಾರ್. ಸೂರತ್ಕಲ್ನಿಂದ ಬೆಂಗಳೂರಿಗೆ ಬರ್ತಿದ್ದ 5 ಬ್ಯಾಗ್ ಮಿಸ್ ಆಗಿದೆ. 5 ವಿದ್ಯಾರ್ಥಿಗಳ ಬ್ಯಾಗ್ ಕಳೆದು ಹಾಕಿರುವಂತಹ ಬಸ್ ಸಿಬ್ಬಂದಿಯ ನಡೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೂರತ್ಕಲ್ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಸಮ್ಮರ್ ಹಾಲಿಡೇಸ್ ಇರುವಂತ ಕಾರಣಕ್ಕಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರ್ತಾ ಇದ್ರು. ಖಾಸಗಿ ಟ್ರಾವೆಲ್ಸ್ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ ಇವರೆಲ್ಲರೂ ಕೂಡ. ನಿನ್ನೆ ರಾತ್ರಿ 9:45 ಸೂರತ್ಕಲ್ನಿಂದ ಖಾಸಗಿ ಬಸ್ ಹೊರಟಿದೆ. ಈ ನಡುವೆ ಊಟಕ್ಕೆ ನಿಲ್ಲಿಸಿದಾಗ ಕಳ್ಳತನ ಆಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಲ್ಲಿ ಇಳಿದು ಬ್ಯಾಗ್ ನೋಡಿದಾಗ ಅವರು ಶಾಕ್ ಆಗಿದ್ದಾರೆ. ಯಾಕಂತಂದರೆ ಬ್ಯಾಗ್ಗಳು ನಾಪತ್ತೆ ಆಗಿತ್ತು. RMC ಯಾರ್ಡ್ ಠಾಣೆಗೆ ಈಗ ವಿದ್ಯಾರ್ಥಿಗಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನೋಡಿ, ಬಸ್ಗಳಲ್ಲಿ ಓಡಾಡಬೇಕಾದ್ರೆ ನಮ್ಮ ಸೇಫ್ಟಿ ಜೊತೆಗೆ ನಮ್ಮ ಲಗೇಜ್ಗಳ ಸೇಫ್ಟಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಘಟನೆ. ಯಾಕಂತಂದರೆ ಎಲ್ಲರೂ ಕೂಡ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತಾರೆ. ಯಾವುದೋ ಒಂದು ಬಸ್ ಬೇಕು, ಹೋಗಬೇಕು ಅಂತೇಳಿ. ಅದು ಹೇಳಿ ಕೇಳಿ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು ಅಂತೇಳಿ. ಆಮೇಲೆ ಅವ್ರು ಸಹಜವಾಗಿ ಊಟಕ್ಕೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಯಾರೋ ಬ್ಯಾಗ್ ಎಗರಿಸಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಅಷ್ಟು ಈಸಿಯಾಗಿ ಬ್ಯಾಗ್ಗಳು ಕಳವಾಗೋದಕ್ಕೆ ಚಾನ್ಸಸ್ ಇರಲ್ಲ. ಲಗೇಜಿಗೆ ಅಂತಲೇ ಸಪ್ರೇಟ್ ಆದಂಥ ಜಾಗ ಇರುತ್ತೆ. ಅಲ್ಲೇ ಎಲ್ಲ ಲಗೇಜ್ಗಳನ್ನು ಇಟ್ಟಿರ್ತಾರೆ. ಅದನ್ನು ಓಪನ್ ಮಾಡಬೇಕು ಅಂತಂದರೆ ಒಂದು ಬಸ್ನ ಸಿಬ್ಬಂದಿಗಳೇ ಯಾರಾದರೂ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬ್ಯಾಗ್ ಕಳ್ಕೊಂಡಿರುವಂತಹ ವಿದ್ಯಾರ್ಥಿಗಳೆಲ್ಲರೂ RMC ಯಾರ್ಡ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನಾಯ್ತು ಸರ್? ಲಗೇಜ್ ಕಳ್ದೋಗಿದೆ. ಎಷ್ಟು ಅಂದ್ರೆ 2 ಸೂಟ್ ಕೇಸು, 3 ಟ್ರಾಲಿ ಬ್ಯಾಗ್ಸ್. ಅದ್ರಲ್ಲಿ ಈ ಬಟ್ಟೆಗಳು ಇದ್ವು. ಇದು ಮುಗೀತು, ಫಸ್ಟ್ ಇಯರ್ ಮುಗೀತು. ಎಲ್ಲ 3 ತಿಂಗಳು ರಜಾ ಕೊಟ್ಟಿದ್ದಾರೆ. NITK ಇಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಅಲ್ಲಿಂದ ಸೂಟ್ ಕೇಸ್ ಎಲ್ಲ ತರ್ತಾ ಇದ್ವಿ. ಎಲ್ಲಾರ್ದು 2 ಸೂಟ್ ಕೇಸ್ ಇತ್ತು. ಸೂಟ್ ಕೇಸ್ ನ ತಗೊಂಡ್ಬರ್ತಿದ್ದೆ. ಬಸ್ ಇಳಿದಾಗ ತೆಗೆದಾದ್ಮೇಲೆ ಸೂಟ್ ಕೇಸ್ಗಳು ಇಲ್ಲ. ಸೊ ಅವ್ರು ಕೇಳಿದ್ರೆ ಅವರು ಲಾಕ್ ಹಾಕಿಲ್ಲ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಕಳ್ಳರು ಬಂದು ಎತ್ಕೊಂಡು ಹೋಗಿದ್ರೆ ಅಂತ ಹೇಳ್ತಾರೆ. ಹೋಟ್ಲ್ ಹತ್ರ ಒಂದ್ಸತಿ ನಿಲ್ಸಿದ್ರು. ಅಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳೋ CC ಕ್ಯಾಮ್ರಾ ಅಲ್ಲಿ ಸಿಕ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಇವ್ರು ಇಲ್ಲ ತಗೊಂಡಿದಾರೆ ಅಂತ ಅದು ಗೊತ್ತಿಲ್ಲ ಅದ್ರ ಬಗ್ಗೆ.